ಹಾಗಾಗಿ ಹೊರಟಿದ್ದೀವಿ ಇವಾಗ. ನಾರ್ತ್ ಕ್ಲಿಫ್ ಮಾರ್ಕೆಟ್ ಇದೆ ಅಲ್ಲಿಗೆ. ಇಲ್ಲೊಂದು ಗಾಡಿ, ಇಲ್ಲೊಂದು ಗಾಡಿ. ಗೈಸ್, ಇಲ್ಲಿಂದ ವಾರ್ಕಳ ಕ್ಲಿಫ್ ಮಾರ್ಕೆಟ್ ತುಂಬ ಹತ್ತಿರ ಇದೆ. ಜಸ್ಟ್ 1 ಕಿಲೋಮೀಟರ್ ಅಷ್ಟೇ ನಮ್ಮ ರೂಮಿಂದ. ಹಾಗಾಗಿ ಹೊರಟಿದ್ದೀವಿ. ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೊರಟಿದ್ದೀವಿ. ಮತ್ತು ವಾರ್ಕಳದಲ್ಲಿ ನೀವು ನೋಡ್ತಿರ್ಬೋದು, ಎಲ್ಲಿ ನೋಡಿದ್ರೂ ಕೆಫೇಸು, ವಿಲ್ಲಾಸ್ ಇರುತ್ತೆ, ಮತ್ತು ಸ್ಟೇಸ್ ಇರುತ್ತೆ. ಸೊ ಇದೇ ತುಂಬ ಇರೋದು. ಸೊ ತಲೆ ಕೆಡ್ಸ್ಕೊಳ್ಳೋಂಗೆ ಇರಲ್ಲ ಸ್ಟೇಸ್ಗೆಲ್ಲ ನೋಡೋದು. ಹಾಂ, ಅಷ್ಟೇ. ಫಾರಿನರ್ಸ್ ಅಂತೂ ಗೋವಾದಲ್ಲಿ ಇರೋ ಥರ ಇಲ್ಲೂ ಇದ್ದಾರೆ. ಸ್ವಲ್ಪ ಬೆಳಗ್ಗೆಯಿಂದ ಎಲ್ಲರಿಗೂ ಓಡಾಡಿ ತಲೆನೋವು ಬಂತು ಅಂತ ಹೇಳಿ ಒಂದು ಒಳ್ಳೆ ಕಾಫಿ ಕುಡ್ಕೊಂಬರೋಣ ಅಂತ ಹೇಳಿ ಇಲ್ಲಿ ಓಲಾಪುರ ರೆಸ್ಟೋರೆಂಟ್ ಅಂತ ಚೆನ್ನಾಗಿದೆ ಅಂತ ಹೇಳಿ ಇವ್ರು ಬೆಳಿಗ್ಗೆ ಟ್ರೈ ಮಾಡಿದರು ಅಂತ ಹೇಳಿ ಹೋಗ್ತಾ ಇದ್ದೀವಿ. ಸೊ ಅಲ್ಲಿ ಕಾಫಿ ಕುಡ್ಕೊಂಡು ಒಳಗಡೆ ನಾವು ಮಾರ್ಕೆಟ್ ವಿಸಿಟ್ ಮಾಡ್ತೀವಿ ಇವಾಗ. ಇವಾಗ ನಾವು ವಾರ್ಕಳ ಕ್ಲಿಫ್ಗೆ ಬಂದಿದ್ದೀವಿ. ಇವಾಗ ಎಂಟರ್ ಆಗ್ತಾ ಇದ್ದೀವಿ. ಕಾಫಿ ಕುಡಿಯೋಣ ಅಂತ ಹೋದ್ವಿ, ಬಟ್ ಅಲ್ಲಿ ಕಾಫಿ ಇಲ್ವಂತೆ. ಸೊ ಇಲ್ಲಿ ಒಳಗಡೆ ಸಿಗ್ಬೋದಾ ಅಂತ ಹೋಗ್ತಾ ಇದ್ದೀವಿ. ಓ, ಈ ಕಡೆಯಿಂದ ಹೋಗ್ಬೇಕಾ ಬೀಚ್ಗೆ? ಓ ನೈಸ್. ಇಲ್ಲೇ ಕಾಣಿಸ್ತಾ ಇದೆಯಲ್ಲ, ಇಲ್ಲೊಂದು ಬೀಚ್ ಇದೆ ಗೈಸ್. ನಾವು ಇಲ್ಲಿಂದ ಕೆಳಗಿಂದ ಹೋಗ್ಬಿಟ್ಟು ಫಸ್ಟ್ ಇಲ್ಲಿ ಹೋಗಿ ಬಂದ್ಬಿಡೋಣ ಅಲ್ವಾ? ಈ ವಾರ್ಕಳ ಕ್ಲಿಫ್ ಮಾರ್ಕೆಟಲ್ಲಿ ಪಕ್ಕದಲ್ಲೇ ವಾರ್ಕಳ ಕ್ಲಿಫ್ ಬೀಚ್ ನೋಡ್ತಾ ನೈಟ್ ವಾಕ್ ಹೋಗ್ತಿದ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಎಷ್ಟು ದಿನದಲ್ಲಿ ಎಷ್ಟು ಸಲನಾದರೂ ಬಂದು ಓಡಾಡ್ಬೋದು. ನೀವು ಬೇರೆ ಯಾವ ಪ್ಲೇಸಸ್ಗೆ ಹೋಗಿಲ್ಲ ಅಂತಂದ್ರೂ ಜಸ್ಟ್ ಆ ರೋಡ್ಸಲ್ಲೆಲ್ಲ ಓಡಾಡ್ಕೊಂಡೇ ಟೈಮ್ ಪಾಸ್ ಆಗಿಬಿಡುತ್ತೆ. ಈ ಕ್ಲಿಫ್ ಮಾರ್ಕೆಟಲ್ಲಿ ಏನೇನೆಲ್ಲ ಎಕ್ಸ್ಪ್ಲೋರ್ ಮಾಡ್ಬೋದು ಅಂದರೆ ಎಲ್ಲ ಥರ ಕೆಫೇಸ್ ಇದೆ, ರೆಸ್ಟೋರೆಂಟ್ಸ್ ಇದೆ, ಶಾಪ್ಸಲ್ಲಿ ಲೈಕ್ ಜ್ಯುವೆಲ್ರಿ ಆಗಿರ್ಬೋದು, ಹಿಪ್ಪಿ ಕ್ಲೋತಿಂಗ್ ಆಗಿರ್ಬೋದು, ಇಂಡಿಯನ್ ವೇರ್, ಈ ಬೀಚ್ ವೇರ್ಸ್ ಆಗಿರ್ಬೋದು. ಸೊ ಒಂದಷ್ಟು ಫಂಕಿ ಜ್ಯುವೆಲ್ಸು ಮತ್ತು ಕೇರಳ ಪರ್ಫ್ಯೂಮ್ಸ್ ಆ್ಯಂಡ್ ಆಯಿಲ್ಸು. ಸೊ ಈ ಥರ ಎಲ್ಲ ಥರ ಶಾಪ್ಸು ಇದೆ. ಚೆನ್ನಾಗಿ ಅನಿಸುತ್ತೆ. ಶಾಪಿಂಗ್ ಮಾಡೋರಿಗೆ ಒಂದು ಒಳ್ಳೆ ಸ್ಪಾಟ್ ಇದು. ಆ್ಯಂಡ್ ಫೇಮಸ್ ಕೆಫೇಸಲ್ಲೂ ಇಲ್ಲೇ ಇದೆ. ಸೊ ಎಕ್ಸ್ಪ್ಲೋರ್ ಮಾಡೋದಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ. ನೀವು ವಿಸಿಟ್ ಮಾಡಿ. ಹಾಗೆ ನೈಟ್ ವಾಕ್ ಹೇಗಿತ್ತು ಅಂತ ನೋಡ್ಕೊಂಬನ್ನಿ. ವಾವ್, ಹೋಲಿ ರ್ಯಾಪಿಡ್ ರೆಸ್ಟೋರೆಂಟ್ ಅಂದರೆ ಸಕ್ಕತ್ತಾಗಿದೆ. ಜೈಪುರ್ ಜೆಮ್ಸ್ ಅಂತ ಗೈಸ್, ನೀವು ಬಂದರೆ ತೊಗೊಳಂಗಿದ್ರೆ ತೊಗೊಳ್ಳಿ. ಬಟ್ ಆ್ಯಕ್ಚುಲಿ ಎಲ್ಲ ಥರ ಹ್ಯಾಂಡ್ ಕ್ರಾಫ್ಟೆಡ್ ಜ್ಯುವೆಲ್ಸ್ ಆಗಿರ್ಬೋದು, ಪ್ರತಿಯೊಂದು ಇದೆ ಇಲ್ಲಿ. ಚೆನ್ನಾಗಿದೆ. ಅಯ್ಯೋ, ಎಷ್ಟು ಜನ, ಕೋಟಿ ಜನನೇ ಅವ್ರೆಪ್ಪ. ಅಂದ್ರೆ ಜಾಸ್ತಿ ಆಯ್ತು ಅಲ್ವಾ, ಹ್ಯಾಂಡ್ ಮೇಡ್ ಅಂತನಾ? ಹೌದು. ವಾವ್, ಸಕ್ಕತ್ತಾಗಿದೆ ಕಣೆ. ಇದೆಷ್ಟು ತಗೊಂಡಿದ್ದಾಳೆ? ಹೌದು, ಅದೇ ಗೈಸ್, ಇದು 200 ಹೇಳ್ತಿದ್ದಾರೆ. ಸೊ 150ಗೆ ಹೇಳ್ತಾ ಇದೀನಿ. ನೋಡೋಣ, ಕೊಟ್ರೆ ಇದನ್ನ ತಗೊಳ್ಳೋಣ ಅನ್ಕೊಂಡಿದೀವಿ. ಇದು 150 ಟ್ರೇಡಿಂಗ್ ಮಾಡಿಸ್ಕೊಳ್ಳೋಣ ಅಂತ ಮಾಡಿಸ್ಕೊತಾ ಇದ್ದಾರೆ.
ಮುಗಿಸ್ಕೊಂಡು ಹೋಗ್ತಾ ಇದೀವಿ ವಾಪಸ್. ಆಕ್ಚುಲಿ ಸ್ವಲ್ಪ ದೂರ ನಡಿಬೇಕು, ಬಟ್ ಚೆನ್ನಾಗಿರುತ್ತೆ, ನಡ್ಕೊಂಡು ಹೋಗ್ಬೋದು. ತುಂಬಾ ದೂರ ಅಂತ ಇಲ್ಲ ಅನ್ಸಲ್ಲ, ಎಲ್ಲ ನೋಡ್ಕೊಂಡು ಹೋಗ್ತಿರ್ತೀವಲ್ಲ. ಸೊ ಹೌದು ಗೈಸ್, ನಾವಿವಾಗ ದಿ ಲಿಟಲ್ ಟಿಬೇಟ್ ರೆಸ್ಟೋರೆಂಟ್ಗೆ ಬಂದಿದ್ದೀವಿ. ಊಟ ಎಲ್ಲ ಮುಗಿಸ್ಕೊಳೋದ್ರಿಂದ ಸ್ವಲ್ಪ ಸ್ನಾಕ್ಸ್ ತರ ಏನಾದ್ರು ತಿನ್ನೋಣ ಅಂತ ಬಂದಿದ್ದೀವಿ. ನೋಡೋಣ ಹೇಗಿರುತ್ತೆ ಅಂತ. ಗೈಸ್, ಇದು ಟಿಬೇಟಿಯನ್ ರೆಸ್ಟೋರೆಂಟ್. ಮುಂಚೆನೆ ಇವರೆಲ್ಲ ಬಂದು ಇಲ್ಲಿ ಟೇಸ್ಟ್ ಮಾಡಿದಾರಂತೆ. ಏನ್ ತಗೋತಿದ್ದೀರಾ? ಸುಶಿನಾ? ಸೂಪ್ ಮತ್ತೆ ಒಂದು ಸುಶಿ ಟ್ರೈ ಮಾಡೋಣ ಅಂತ ಕೂತಿದ್ದೀವಿ. ನೋಡೋಣ ಹೇಗಿರುತ್ತೆ. ಚೆನ್ನಾಗಿದ್ಯಾ ಲಿಕ್ವಿಡ್? ಮೌನ ತಿನ್ನು. ಚೆನ್ನಾಗಿದೆ. ಏನೇನಿದೆ ತೋರಿಸು. ಕೆಳಗಡೆಯಿಂದ ಟಿಕೆಟ್ ಮಾಡಿ ಕಾಫಿ ಕುಡಿದ್ಮೇಲೆ ಸರಿ ಹೋಗ್ತು. ತಲೆನೋವ್ತಾ ಇತ್ತು ತುಂಬಾ. ಹರ್ಷಿತಾ, ಸ್ಮೈಲ್ ಪ್ಲೀಸ್. ಹರ್ಷಿತಾ ಅವರು ಸ್ವಲ್ಪ ಮುನಿಸಿಕೊಂಡಿದ್ದಾರೆ ಅವರ ಅಣ್ಣನ ಕಾರಣದಿಂದ. ಗೈಸ್, ನಾವು ಇವಾಗ ಕ್ಲಿಫ್ ಮಾರ್ಕೆಟ್ನ ನೋಡಿಕೊಂಡು ವಾಪಸ್ ನಮ್ಮ ಸ್ಟೇ ಹತ್ರ ಹೋಗ್ತಾ ಇದೀವಿ. ಕ್ಲಿಫ್ ಮಾರ್ಕೆಟ್ ತುಂಬಾ ಚೆನ್ನಾಗಿತ್ತು, ನೀವು ಒಂದ್ಸಲ ಹೋಗಿ ಬನ್ನಿ. AC ಆನ್ ಮಾಡಿ ಬಂದಿರೋದಕ್ಕೆ ಎಷ್ಟು ಕೂಲ್ ಆಗಿದೆ. ಅಣ್ಣ ತಂಗಿ ಜಗಳ ನಡೀತಾ ಇದೆ ಸ್ವಲ್ಪ. ಇವಾಗ ಲೈಟ್ ಆಗಿ ಕೋಲ್ಡ್ ವಾರ್ ಶುರುವಾಗಿದೆ. ಹಾ, ಯಾಕೋ ಚಂದ್ರು ಆತರ ಮಾಡ್ತೀಯಾ? ಸಿಕ್ಕಾಪಟ್ಟೆ ಚಿಲ್ಲಾಗಿದೆ. ಕೋಲ್ಡ್ ಇದಕ್ಕೆ ಆನ್ ಮಾಡ್ಬಿಟ್ಟು ಬನ್ನಿ ಅಂದಿದ್ದು. ಗೈಸ್, ಇದೊಂದು ಪ್ರೋ ಟಿಪ್. AC ಎಂಥದ್ದು ಇಲ್ಲ, ಮರ್ತ್ಬಿಟ್ಟು ಹೋಗ್ಬಿಟ್ರೆ ಅವರು. AC ಆನ್ ಮಾಡ್ಬಿಟ್ಟು ಹೊರಗೆ ಹೋಗಿ. ಗೈಸ್, ಇದು ವಾರ್ಕಳ ಕ್ಲಿಫ್ ಮಾರ್ಕೆಟ್ ವಿಡಿಯೋ ಆಗಿತ್ತು. ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ವಿಡಿಯೋಕ್ಕೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀವಿ. ಇವಾಗ ನಾವು ಫೋಟೋಸ್ ವಿಡಿಯೋಸ್ ಎಲ್ಲ ನೋಡಿಕೊಂಡು ಮಲ್ಕೋತಾ ಇದ್ದೀವಿ ಅಷ್ಟೇ. ಸೊ ಗುಡ್ ನೈಟ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಟೇಕ್ ಕೇರ್. ಬಾಯ್.